ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ಏನಪ್ಪ ಸಾಂಬಾರು ಮಾಡೋದು ದಿನ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ದಂಟು ಸೊಪ್ಪು. ದಂಟಲ್ಲಿ ನಾವು ಇವತ್ತು ಸಾಂಬಾರು ಮಾಡ್ತಾ ಇದ್ದೀವಿ ನೋಡಿ. ಆಲೂಗಡ್ಡೆ ದಂಟಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ದಂಟು ಈ ಥರ ನೀಟಾಗಿ ಬಿಡಿಸಿ ಕಟ್ ಮಾಡಿಟ್ಟಿದ್ದೀನಿ. ಅದರಿಗೆ 1 ಟೊಮೆಟೊ, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ನೀಟಾಗಿ ತೊಳೆದು ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸ್ವಲ್ಪ ಆಯಿಲ್, 1/2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ ನೋಡಿ. 2 ವಿಸಿಲ್ ಆದರೆ ಸಾಕಾಗುತ್ತೆ. ಮಸಾಲೆ ರುಬ್ಕೊಬಿಡೋಣ ನೋಡಿ. 2 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು. 4 ರಿಂದ 5 ಬೆಳ್ಳುಳ್ಳಿ ಎಳ್ಸು, ಸ್ವಲ್ಪ ಹುಣಸೆಹಣ್ಣು, 2 ಟೇಬಲ್ ಸ್ಪೂನ್ ಕಾಯಿ ತುರಿ, ಇಷ್ಟನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ ನೋಡಿ. ರುಬ್ಬಿರೋ ಅಂಥದ್ದು ಸಾಂಬಾರಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ಮುದ್ದೆಗೆ, ರೈಸಿಗೆ ಅನ್ನೋದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಅದಕ್ಕೆ ಒಂದು ಫೈನಲ್ ಆಗಿ ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಅದ್ರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೊಂಡು, 1 ಈರುಳ್ಳಿ ಸೇರಿಸ್ಕೊಂಡು, ಸ್ವಲ್ಪ ಇಂಗು ಸೇರಿಸ್ಕೋಬೇಕಾಗುತ್ತೆ. ಇಂಗು ಸೇರಿಸೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಇಂಗು ಸೇವಿಸಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಅದ್ರಾಗೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಈಗ ಇಂಗು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕಾಗುತ್ತೆ. ಅದ್ರಾಗೇನೆ ಈ ರೀತಿ ಮಿಕ್ಸ್ ಕೊಡೋಣ ನೋಡಿ. ಈ ರೀತಿ ಒಗ್ಗರಣೆ ಅನ್ನೋದು ರೆಡಿಯಾಗಿದೆ. ಫೈನಲ್ ಆಗಿ ಒಗ್ಗರಣೆ ಸೇರಿಸ್ಕೊಂಡು ನೋಡಿ ಎಷ್ಟು ಸೊಗಸಾಗಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟು ಸೊಗಸಾಗಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ದಂಟು ಅನ್ನೋದು ನೋಡಿ, ದಂಟು ಅನ್ನೋದು ನಾವು ಸೇವನೆ ಮಾಡೋದ್ರಿಂದ ನಮಗೆ ನಾರಿನಂಶ ಅನ್ನೋದು ಬಾಡಿಗೆ ಸೇರುತ್ತೆ. ಹಾಗಾಗಿ ಒಂದಲ್ಲ ವಾರಕ್ಕೊಮ್ಮೆ ಆದ್ರೂ ಈ ಥರ ದಂಟಿನ ಸೊಪ್ಪು ತಿನ್ನೋದ್ರಿಂದ ದಂಟಲ್ಲೂ ಸಾರು ಮಾಡ್ಕೋಬೋದಾದ ವಿಧಾನ. ಥ್ಯಾಂಕ್ ಯು ಫ್ರೆಂಡ್ಸ್.